ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಚಾನಲ್. ಇವತ್ತು ಅಬೌಟ್ ಟ್ಯಾಲಿ ಥೇರಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ನೋಡಿ, ಟ್ಯಾಲಿ ಬಗ್ಗೆ ಥೇರಿ ಗೊತ್ತಿರಲೇಬೇಕು. ಥೇರಿ ಗೊತ್ತಿಲ್ಲ ಅಂದರೆ ನಾವು ಪ್ರಾಕ್ಟಿಕಲ್ ಏನೂ ಅರ್ಥ ಆಗಲ್ಲ. ಸೊ ನೋಡಿ, ಫಸ್ಟು ಬೇಸಿಕ್ ತಿಳ್ಕೊಳ್ಳೋಣ ಥೇರಿ ಬಗ್ಗೆ. ಓಕೆ, ನೋಡಿ, ಈಗ ನಾನು ಫಸ್ಟು ಫಾದರ್ ಆಫ್ ಅಕೌಂಟ್, ಯಾರು ಇದ್ರ ಫಾದರ್ ಆಫ್ ಅಕೌಂಟು, ನೆಕ್ಸ್ಟು ಅಕೌಂಟ್ ಸಿಸ್ಟಮ್ ಯಾವ ರೀತಿ ಇರುತ್ತೆ, ವಾಟ್ ಈಸ್ ಅಕೌಂಟು, ಟೈಪ್ಸ್ ಆಫ್ ಅಕೌಂಟ್ಸ್, ಅದರಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ, ಅದೇ ರೀತಿ ಇಲ್ಲಿ ಸಮ್ ರೂಲ್ಸ್ ಇರುತ್ತೆ, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್. ಇದು ಗೊತ್ತಿದ್ದರೆ ಮಾತ್ರ ನಾವು ಟ್ಯಾಲಿನ ಪ್ರಾಕ್ಟಿಕಲಾಗಿ ಕೂಡ ಮಾಡ್ಬೋದು. ನೋಡಿ, ಈಗ ನಾನು ಫಸ್ಟು ಹೂ ಈಸ್ ದ ಫಾದರ್ ಆಫ್ ಅಕೌಂಟ್ಸ್ ಅಂತ ನೋಡೋಣ. ನೋಡಿ, ಅವ್ರ ಹೆಸರು ಫ್ರಾ ಲ್ಯೂಕಾ ಪಾಸಿಯೋಲಿ ಅಂತ. ಅವ್ರದ್ದು ಟೈಮಿಂಗ್ಸ್ 1446 to 1517. ನೋಡಿ, ಫಾದರ್ ಆಫ್ ಅಕೌಂಟ್ಸ್ ಯಾರು ಅಂದರೆ ನೀವು ಆರಾಮಾಗಿ ಈ ಹೆಸರನ್ನು ನೀವು ತೊಗೋಬೋದು, ಫ್ರಾ ಲ್ಯೂಕಾ ಪಾಸಿಯೋಲಿ ಅಂತ. ಹಿ ವಾಸ್ ಆ್ಯನ್ ಇಟಾಲಿಯನ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಅವರು ಇಟಾಲಿ ದೇಶದವರು ಮತ್ತು ಮ್ಯಾಥಮೆಟಿಷಿಯನ್ ಕೂಡ ಆಗಿದ್ದರು. ಹಿ ವಾಸ್ ರೆಫರ್ಡ್ ಆ್ಯಸ್ ದ ಫಾದರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್. ಅವರು ಅಕೌಂಟ್ ಬಗ್ಗೆನೇ ತುಂಬ ಸ್ಟಡಿ ಮಾಡಿರೋದವರು, ಅದ್ರ ಬಗ್ಗೆ ಎಲ್ಲ ಥಿಯರಿ ಎಲ್ಲ ಅವರಿಂದನೇ ನಾವು ತಿಳ್ಕೊಳ್ತಾ ಇರೋದು. ಹಿ ವಾಸ್ ರಿಟನ್ ಅಕೌಂಟ್ ಬುಕ್ ಇನ್ 1934. ಅಕೌಂಟ್ ಬಗ್ಗೆ ಒಂದು ಬುಕ್ಕನ್ನೇ ಬರೆದ್ರು ಅವರು. ಫಾದರ್ ಆಫ್ ಅಕೌಂಟಿಂಗ್ ಇನ್ ಇಂಡಿಯಾ ಶ್ರೀ ಕಲ್ಯಾಣ್ ಸುಬ್ರಮಣಿ ಅಯ್ಯರ್. ನಮ್ಮ ಇಂಡಿಯಾದಲ್ಲಿ ಫಾದರ್ ಆಫ್ ಅಕೌಂಟಿಂಗ್ ಯಾರು ಅಂದರೆ ಶ್ರೀ ಕಲ್ಯಾಣ್ ಸುಬ್ರಮಣಿ ಅಯ್ಯರ್. ಇವರ ಒಂದು ಡೇಟು 1859 to 1940, ಕಾಲಾವಧಿ 1859 to 1940. ಇದನ್ನು ಶಾರ್ಟಾಗಿ ಶ್ರೀ KS ಅಯ್ಯರ್ ಅಂತ ಕರೀತಾರೆ, ಕಲ್ಯಾಣ್ ಸುಬ್ರಮಣಿ ಅಯ್ಯರ್ ಅಂತ KS ಅಯ್ಯರ್ ಅಂತ ಕೂಡ ಕರೀತಾರೆ. ಹಿ ವಾಸ್ ಎ ಕಮರ್ಷಿಯಲ್ ಅಕೌಂಟಿಂಗ್ ಎಜುಕೇಷನ್ ಇನ್ ಇಂಡಿಯಾ. ನೋಡಿ, ಅವ್ರ ಚಿತ್ರ ಇದೆ ಕೂಡ ಇಲ್ಲಿ. ನೋಡಿ, ಫಾದರ್ ಆಫ್ ಅಕೌಂಟಿಂಗ್ ಇನ್ ಇಂಡಿಯಾ ಶ್ರೀ ಕಲ್ಯಾಣ್ ಸುಬ್ರಮಣಿ ಅಯ್ಯರ್. ನಮ್ಮ ಇಂಡಿಯಾದಲ್ಲಿ ಫಾದರ್ ಆಫ್ ಅಕೌಂಟಿಂಗು ಕಲ್ಯಾಣ್ ಸುಬ್ರಮಣಿ ಅಯ್ಯರ್. ಇನ್ನೊಂದು ಸಲ ರಿವಿಷನ್ ಮಾಡೋಣ. ನೋಡಿ, ಟಾಪಿಕ್ಸ್ ಯಾವ್ದ್ಯಾವ್ದು ಇರುತ್ತೆ ಗೊತ್ತಾ? ಫಾದರ್ ಆಫ್ ಅಕೌಂಟಿಂಗ್ ಇರುತ್ತೆ, ಅಕೌಂಟ್ ಸಿಸ್ಟಮ್ ಇರುತ್ತೆ, ಅಕೌಂಟ್ ಬಗ್ಗೆ ತಿಳ್ಕೊಬೋದು, ಟೈಪ್ಸ್ ಆಫ್ ಅಕೌಂಟ್ಸು, ಗೋಲ್ಡನ್ ರೂಲ್ಸು, ಇದೆಲ್ಲ ತಿಳ್ಕೊಂಡು ಇವ್ರ ಬಗ್ಗೆ, ಫಾದರ್ ಬಗ್ಗೆ ಇನ್ ಇಂಡಿಯಾದಲ್ಲಿ ಯಾರು ಅಂದರೆ ಶ್ರೀ KS ಅಯ್ಯರ್ ಅಥವಾ ಕಲ್ಯಾಣ್ ಸುಬ್ರಮಣಿ ಅಯ್ಯರ್ ಇನ್ ಇಂಡಿಯಾ. ಹಿ ವಾಸ್ ರಿಟನ್ ಎ ಬುಕ್ ಆಲ್ಸೋ, ರೈಟ್? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.